ನಮ್ಮ ಸುಕೃತ ಆಸ್ಪತ್ರೆಯ ಮಕ್ಕಳಿಲ್ಲದ ದಂಪತಿಗಳ ಸಕ್ಸಸ್ಫುಲ್ ಸ್ಟೋರಿ. ಅವ್ರಿಗೆ 3 ಪ್ರೆಗ್ನೆನ್ಸಿ ಫೇಲ್ಯೂರ್ ಆಗಿತ್ತು. ಮೊದಲನೇ ಪ್ರೆಗ್ನೆನ್ಸಿನಲ್ಲಿ 6 ತಿಂಗಳಲ್ಲಿ ಹೆರಿಗೆ ನೀರು ತುಂಬ ಕಡಿಮೆಯಾಗಿ ಮಗು ಹೊಟ್ಟೆಯಲ್ಲೇ ತೀರ್ಕೊಂಡಿತ್ತು. ಅದೇ ಪ್ರಾಬ್ಲಮ್ 2ನೇ ಪ್ರೆಗ್ನೆನ್ಸಿಲೂ ಆಯಿತು. 29ನೇ ವಾರದಲ್ಲೇ ಡೆಲಿವರಿ ಮಾಡಿದಾಗ ಮಗುನಲ್ಲಿ ಪಾಟರ್ ಸಿಂಡ್ರೋಮ್, ಕಿಡ್ನಿ ಪ್ರಾಬ್ಲಮ್ಗೆ ಸಂಬಂಧಪಟ್ಟಂಗೆ ತೊಂದರೆ ಗೊತ್ತಾಯಿತು. ಕಿಡ್ನಿ ಫೇಲ್ಯೂರ್ ಆಗಿ 3 ದಿನದಲ್ಲಿ ಮಗು ತೀರೋಯ್ತು. 3ನೇ ಪ್ರೆಗ್ನೆನ್ಸಿಲೂ 2ನೇ ತಿಂಗಳಲ್ಲೇ ಅಬೋರ್ಷನ್ ಆಯಿತು. ಅವ್ರಿಗೆ ರಕ್ತ ಸಂಬಂಧದಲ್ಲಿ ಮದುವೆ ಆಗಿತ್ತು. ಸ್ವಂತ ಮಾವನನ್ನೇ ಮದುವೆ ಆಗಿದ್ದರು. ಜೆನೆಟಿಕ್ ಕೌನ್ಸಿಲಿಂಗ್ ಮಾಡಿ ಹೋಲ್ ಎಕ್ಸಾಮಿಂಗ್ ಸೀಕ್ವೆನ್ಸಿಂಗ್ ಅನ್ನೋ ಪರೀಕ್ಷೆ ಮಾಡಿದಾಗ ಕಿಡ್ನಿಗೆ ಸಂಬಂಧಪಟ್ಟಂಗೆ ಜೆನೆಟಿಕ್ ಪ್ರಾಬ್ಲಮ್ ಗೊತ್ತಾಯಿತು. IVF ಟ್ರೀಟ್ಮೆಂಟ್ ಮೂಲಕ ಹೆಂಡತಿ ಮೊಟ್ಟೆಗಳನ್ನ ತಗೊಂಡು ಅದಕ್ಕೆ ಗಂಡನ ವೀರ್ಯಾಣುವನ್ನು ಇಂಜೆಕ್ಟ್ ಮಾಡಿ ಅದರಿಂದ 5 ಬ್ಲಾಸ್ಟೋಸಿಸ್ಟ್ ಭ್ರೂಣಗಳು ಬಂತು. ಆ ಕಣಗಳನ್ನ ತಗೊಂಡು ಪರೀಕ್ಷೆಗೆ ಕಳಿಸಿ ಭ್ರೂಣಗಳನ್ನ ಫ್ರೀಸ್ ಮಾಡ್ತು. ಅದರಲ್ಲಿ ಒಂದು ಭ್ರೂಣದಲ್ಲಿ ಜೆನೆಟಿಕ್ ಪ್ರಾಬ್ಲಮ್ ಇರಲಿಲ್ಲ. ಆ ಭ್ರೂಣನ ಹೆಂಡತಿ ಗರ್ಭಕೋಶಕ್ಕೆ ಟ್ರಾನ್ಸ್ಫರ್ ಮಾಡಿದ ಮೇಲೆ ಆರೋಗ್ಯವಂತ ಮುದ್ದು ಮಗು ಹುಟ್ಟಿತು. ರಕ್ತ ಸಂಬಂಧದಲ್ಲೇ ಮದುವೆ ಆಗಿದ್ದಾಗ ಅವರಿಗೆ ಜೆನೆಟಿಕ್ ಪ್ರಾಬ್ಲಮ್ ಇದ್ದಾಗ PGTM ಒಂದು ವರದಾನವಾಗಿದೆ. ಜೆನೆಟಿಕ್ ಪ್ರಾಬ್ಲಮ್ ಇಲ್ಲದೇ ಇರೋಂಥ ಮಗು ಹುಟ್ಟೋಕ್ಕೆ ಅನುಕೂಲ ಆಗುತ್ತೆ.